ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಒಂದೊಳ್ಳೆ ಹೇರ್ ಆಯಿಲ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ. ಆಲ್ಮೋಸ್ಟ್ ಎಲ್ರಿಗೂ ಹೇರ್ ಆಯಿಲ್ನ ಯಾವ ರೀತಿ ಮಾಡ್ಕೊಳೋದು ಅಂತ ಎಲ್ರಿಗೂ ಗೊತ್ತಿರುತ್ತೆ. ನಾನಿವಾಗ ತೋರಿಸ್ತಾರಂತಹ ಹೇರ್ ಆಯಿಲು ತುಂಬ ಸ್ಪೆಷಲ್. ಅಂದರೆ ನನಗೆ ತುಂಬ ಹೇರ್ ಫಾಲ್ ಆಗ್ತಿತ್ತು, ಅದು ಕಂಟ್ರೋಲ್ ಆಗಿದೆ. ನನಗೆ ಹೇರ್ ಫಾಲ್ ಕಂಟ್ರೋಲ್ ಆದಮೇಲೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. 3 ತಿಂಗಳು ಯೂಸ್ ಮಾಡಿದ್ರೆ ಈ ಹೇರ್ ಆಯಿಲ್ ರಿಸಲ್ಟ್ ಎಲ್ಲರಿಗೂ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹೇರ್ ಫಾಲ್ ಕಂಟ್ರೋಲ್ ಜೊತೆಗೆ ನಮ್ಮ ಹೇರ್ ಗ್ರೋತ್ ಕೂಡ ಚೆನ್ನಾಗೇ ಆಗುತ್ತೆ. ಯಾಕಂದರೆ ಇದರಲ್ಲಿ ಹಾಕಿರೋಂತಹ ಎಲ್ಲ ಪದಾರ್ಥಗಳು ಕೂಡ ನ್ಯಾಚುರಲ್ ಆಗಿರೋ ಅಂಥದ್ದೇ. ನಾವಿಲ್ಲಿ ಯಾವುದನ್ನು ಕೆಮಿಕಲ್ ಇರೋಂಥ ಪದಾರ್ಥಗಳನ್ನ ನಾವು ತೊಗೊಂಡಿಲ್ಲ. ಹಂಗಾಗಿ ಆರಾಮಾಗಿ ಯಾವುದೇ ಡೌಟ್ ಇಲ್ಲದೆ ಇರೋ ರೀತಿ ನಾವು ಈ ಹೇರ್ ಆಯಿಲ್ನ ಮಾಡ್ಕೊಬೋದು. ಮಾಡ್ಕೊಳೋದು ಕೂಡ ತುಂಬಾ ಸುಲಭ. ಎಲ್ಲ ಪದಾರ್ಥಗಳು ಕೂಡ ನಮ್ಮ ಮನೆಯಲ್ಲೇ ಸಿಗೋವಂಥದ್ದಿದು. ನಲ್ಲಿಕಾಯಿ ಒಂದು ಹೊರಗಡೆಯಿಂದ ತರಬೇಕು. ಅದು ಬಿಟ್ಟರೆ ಕಪ್ಪು ಜೀರಿಗೆ ಮತ್ತು ಇದು ರೋಸ್ಮೆರಿ ಲೀವ್ಸ್ ಇದೆಯಲ್ಲ ಅದು, ಮತ್ತು ಅಗಸೆ ಬೀಜ. ಇದಿಷ್ಟು ರೆಗ್ಯುಲರಾಗಿ ಮನೇಲಿ ಇರಲ್ಲ ಅಂದ್ಕೊತೀನಿ. ಕೆಲವ್ರು ಇಟ್ಕೊಂಡಿರ್ತಾರೆ, ಕೆಲವ್ರು ಇಟ್ಕೊಂಡಿರಲ್ಲ ಮನೇಲಿ. ಇನ್ನೆಲ್ಲ ಕೂಡ ಮನೆಯಲ್ಲೇ ಸಿಗುತ್ತೆ. ಕೊಬ್ಬರಿ ಎಣ್ಣೆ ಜೊತೆಗೆ ನಾವು ಆಲ್ಮಂಡ್ ಆಯಿಲ್ ಹಾಗೆ ಆಲಿವ್ ಆಯಿಲ್ ಕೂಡ ತೊಗೋಬೋದು. ನಾನು ಇರಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬರೀ ಕೊಬ್ಬರಿ ಎಣ್ಣೆ ಅಷ್ಟೇ ತೊಗೊಂಡಿರೋದು. ಇದರಲ್ಲಿ ದಾಸವಾಳ ಹೂವು, ದಾಸವಾಳ ಎಲೆ, ಕರಿಬೇವು, ಈರುಳ್ಳಿ ಮತ್ತು ನಲ್ಲಿಕಾಯಿ, ಅಲೋವೆರಾ, ನುಗ್ಗೆ ಸೊಪ್ಪು ಇಷ್ಟನ್ನ ನಾವು ಸಪ್ರೇಟಾಗಿ ರುಬ್ಕೋಬೇಕು. ಇದಕ್ಕೆ ನೀರು ಹಾಕೋಣ ಹಂಗಿಲ್ಲ, ಇದರಲ್ಲೇ ನೀರಿನ ಅಂಶ ಇರುತ್ತಲ್ವ. ಈರುಳ್ಳಿ ಮತ್ತು ನಲ್ಲಿಕಾಯಿ ಹಾಗೆ ಅಲೋವೆರಾದಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ಹಾಕ್ಕೋಬಾರ್ದು. ನೀರು ಹಾಕ್ಕೊಂಡ್ರೆ ಎಣ್ಣೆ ಹಾಳಾಗುತ್ತೆ. ಹಾಗೆಯೇ ರುಬ್ಕೊಬೇಕು ಇದನ್ನು. ಹಾಗೆ ನೆಕ್ಸ್ಟ್ ಇನ್ನು ಬೇರೆ ನಾನು ಪದಾರ್ಥಗಳನ್ನ ತೋರಿಸ್ದೆ ಅಲ್ವ, ಅದಷ್ಟೂ ಹಂಗೆ ಪೌಡರ್ ಮಾಡ್ಕೋಬೇಕು. ಅದನ್ನು ಯಾವುದನ್ನು ನಾವು ಅದಕ್ಕೂ ನೀರು ಹಾಕ್ಕೊಳಂಗಿಲ್ಲ, ಅದನ್ನು ಹಂಗೆ ಸಪ್ರೇಟಾಗಿ ಪೌಡರ್ ಮಾಡ್ಕೋಬೇಕು. ಇದನ್ನು ಸಪ್ರೇಟಾಗಿ ನಾವು ರುಬ್ಕೋಬೇಕು. ನೀರು ಹಾಕದೆ ರುಬ್ಕೊಳ್ತಿರೋದ್ರಿಂದ ಮಧ್ಯೆ ಮಧ್ಯೆ ಅದು ಹಿಡ್ದಂಗೆ ಆಗುತ್ತೆ. ಆಫ್ ಮಾಡಿಬಿಟ್ಟು ನಾವು ಅದನ್ನು ಮತ್ತೆ ಮಿಕ್ಸ್ ಮಾಡಿಬಿಟ್ಟು ರುಬ್ಕೋಬೇಕು. ಸ್ವಲ್ಪ ಸಣ್ಣದಾಗಿ ರುಬ್ಕೊಂಡ್ರೆ ಒಳ್ಳೆಯದು. ಎಷ್ಟೋ ವೀಡಿಯೋಗಳಲ್ಲಿ ನಾನು ನೋಡಿದ್ದೀನಿ, ಹೇರ್ ಆಯಿಲಲ್ಲಿ ಸಾಕಷ್ಟು ರೀತಿ ಹೇರ್ ಆಯಿಲ್ನ ಮಾಡ್ಕೋತಾರೆ. ಅದರಲ್ಲಿ ಕೆಲವರು ಎಲ್ಲದನ್ನೂ ಹಾಗೆ ಹಾಕ್ಬಿಟ್ಟು ಹೇರ್ ಆಯಿಲ್ನ ಕಾಯಿಸ್ಕೊತಾರೆ. ಎಲ್ಲ ರೀತಿಯೂ ಮಾಡ್ಕೋಬೋದು. ನಾನು ನನಗೆ ಯೂಸ್ ಆಗಿದ್ದ ರೀತಿ ನಾನು ಹೇಳ್ತಿದ್ದೀನಿ, ಎಲ್ಲರಿಗೂ ಯೂಸ್ ಆಗಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಿದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ನಿಜವಾಗ್ಲೂ ಯೂಸ್ ಆಗುತ್ತೆ. ನನಗೆ ಯೂಸ್ ಆಗಿದೆ ಅಲ್ವಾ, ಅದಕ್ಕೆ ಹೇಳ್ತಿದ್ದೀನಿ. ನೀವು ಒಂದು ಸಲಕ್ಕೂ ನೆಗ್ಲೆಕ್ಟ್ ಮಾಡ್ತೀನಿ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೆ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ. ನೀವೇ ಕೂಡ ಬೇರೆಯವ್ರಿಗೆ ಸಹ ಹೇಳ್ತೀರಾ ಈ ಒಂದು ಹೇರ್ ಆಯಿಲ್ ಬಗ್ಗೆನೇ. ನಾವು ಯಾವುದನ್ನೇ ಪ್ರಯತ್ನ ಪಡದೆ ಯಾವುದು ಫಲ ಸಿಗಲ್ಲ ಅಲ್ವಾ, ಅದೇ ರೀತಿ ಒಂದು ಸಲ ಟ್ರೈ ಮಾಡ್ಬೋದಲ್ವ. ಹೇರ್ ಫಾಲ್ ಕಂಟ್ರೋಲ್ಗೆ ಹಾಗೆ ಹೇರ್ ಗ್ರೋತ್ಗೋಸ್ಕರ ನಾವು ಸಾಕಷ್ಟು ಏನೇನೆಲ್ಲ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದರಲ್ಲಿ ಇದನ್ನು ಒಂದು ಕೂಡ ನಾವು ಟ್ರೈ ಮಾಡ್ಬೋದಲ್ವ. ಪ್ರಯತ್ನ ಪಟ್ಟರೆ ಎಲ್ಲದೂ ಕೂಡ ಫಲ ಸಿಗುತ್ತೆ. ಹಾಗೆಯೇ ಇದು ಒಂದು ನೀವು ಯೂಸ್ ಮಾಡಿ ನೋಡಿ. ಈ ಒಂದು ಹೇರ್ ಆಯಿಲ್ನ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಿಜವಾಗ್ಲೂ ನೀವೇ ಹೇಳ್ತೀರಾ ಯೂಸ್ ಮಾಡಾದಮೇಲೆ. ಅಷ್ಟು ಚೆನ್ನಾಗಿರುತ್ತೆ ಇದು. ನಾವಿಲ್ಲಿ ರುಬ್ಕೊಂಡಿರೋದು ಹಾಗೆ ಪೌಡರ್ ಮಾಡಿರೋಂತಹ ಪೌಡರನ್ನು ಎಲ್ಲದನ್ನು ನಾವು ಒಟ್ಟಿಗೆ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಏನಂದರೆ ಕಡಿಮೆ ಉರಿಲಿ ನಾವು ಕಾಯಿಸ್ಕೊಬೇಕಾಗುತ್ತೆ. ಇದನ್ನು ಪೂರ್ತಿ ಉರಿ ಕೊಟ್ಟು ಕಾಯಿಸಿದ್ರೆ ಅದೇನೂ ಯೂಸ್ ಇಲ್ಲ. ಹಾಗಾಗಿ ಕಡಿಮೆ ಉರಿಲಿ ಕಾಯಿಸ್ಬೇಕು. ಮಧ್ಯೆ ಅದನ್ನು ನಾವು ಮಿಕ್ಸ್ ಮಾಡ್ತಿರಬೇಕು. ಯಾಕಂದರೆ ಅದು ಅದರಲ್ಲಿರೋ ಕೆಲವು ಪದಾರ್ಥಗಳೆಲ್ಲ ಹೋಗಿ ಪಾತ್ರೆಗೆ ಅಂಟ್ಕೊಂಡ್ಬಿಡುತ್ತೆ. ಹಂಗಾಗಿ ಮಧ್ಯೆ ನಾವು ಮಿಕ್ಸ್ ಮಾಡ್ತಿರಬೇಕು. ದಾಸವಾಳ ಹೂವು, ದಾಸವಾಳ ಎಲೆಯಲ್ಲಿ ನೊರೆ ಅಂಶ ಇರೋದ್ರಿಂದ ಅದೇನಾಗುತ್ತೆ ಅಂದರೆ ಕೆಲವೊಂದು ಸಲ ಉಕ್ಕಿಬಿಡುತ್ತೆ. ಹಂಗಾಗಿ ನಾವು ಅದನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು. ಮತ್ತು ಕಡಿಮೆ ಉರಿಯಲ್ಲಿ ಕಾಯಿಸಿದ್ರೆ ಎಣ್ಣೆ ಚೆನ್ನಾಗಿ ಕಾಯುತ್ತೆ. ಈ ಎಣ್ಣೆನ ಕಾಯಿಸ್ಬಿಟ್ಟು ಚೆನ್ನಾಗಿ ಒಂದು ಅರ್ಧ ಗಂಟೆ ಕಾಯಿಸ್ಕೊಂಡು ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಟ್ಟು, ಹಾಗೆ ತಣ್ಣಗಾದ್ಮೇಲೆ ಮುಚ್ಚಿಡಬೇಕು. 2 ದಿನ ಅದನ್ನು ಹಾಗೆ ಇಟ್ಕೋಬೇಕು, ತೆಗಿಬಾರ್ದು. 2 ದಿನ ಆದಮೇಲೆ ನಾವು ಅದನ್ನು ಒಂದು ಗಾಜಿನ ಬಾಟಲ್ಗೆ ಸೋಸಿ ಇಟ್ಕೋಬೇಕು. ಒಂದು ಕಾಟನ್ ಬಟ್ಟೆಲಿ ನೀಟಾಗಿ ಎಲ್ಲ ಸೋಸ್ಕೊಂಡ್ಬಿಟ್ಟು ಅದರೊಳಗಡೆ ಇರೋ ಪದಾರ್ಥಗಳನ್ನೆಲ್ಲ ತೆಗೆದ್ಬಿಟ್ಟು ಎಣ್ಣೆನ ಸಪ್ರೇಟಾಗಿ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ
ಒಳ್ಳೆಯದು. ಯಾವುದ್ರಲ್ಲಿ ಬೇಕಿದ್ರೂ ಎಣ್ಣೆನ ಹಾಕಿ ಇಡ್ಬೋದು, ಆದರೆ ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಒಳ್ಳೆಯದು. ಎಣ್ಣೆ ಕಾಯಿಸಿರೋದ್ರಿಂದ ಕೆಡೋದಿಲ್ಲ, ಹಾಗೆ 2 ದಿನಗಳ ಕಾಲ ನಾವು ಹಾಗೆ ಬಿಟ್ಟಿರ್ತೀವಲ್ವ, ಹಾಗಾಗಿ ಇನ್ನೂ ಒಳ್ಳೆಯದದು. ವಾರದಲ್ಲಿ 3 ದಿನ ಈ ಹೇರ್ ಆಯಿಲ್ನ ನಾವು ಯೂಸ್ ಮಾಡಿದ್ರೆ ಒಳ್ಳೆಯದು. ಡೈಲಿ ಕೂಡ ಯೂಸ್ ಮಾಡ್ಬೋದು, ನಾನು ವಾರದಲ್ಲಿ 3 ದಿನ ಯೂಸ್ ಮಾಡ್ತೀನಿ. ಹಾಗೆ ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ಬರೀ ಹೇರ್ ಆಯಿಲು ಅಥವಾ ಹೇರ್ ಪ್ಯಾಕಿಂದನೇ ಕಂಟ್ರೋಲ್ ಆಗುತ್ತೆ, ಆದರೆ ಪೂರ್ತಿ ಕಂಪ್ಲೀಟಾಗಿ 100% ಇದರಿಂದನೇ ಕಂಟ್ರೋಲ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಮ್ಮ ಹೇರ್ಗೆ ನಮ್ಮ ಹೊರಗಡೆಯಿಂದ ಹೇಗೆ ಆರೈಕೆ ಮಾಡ್ತೀವೋ ಅದೇ ರೀತಿ ದೇಹದ ಒಳಗಡೆಯಿಂದನೂ ನಾವು ಆರೈಕೆ ಮಾಡಬೇಕು. ಆವಾಗ ನಮ್ಮ ಹೇರ್ಗೆ ಯಾವ ರೀತಿ ಪ್ರೋಟೀನ್ ಎಲ್ಲ ಬೇಕೋ ಅದು ಸಿಗುತ್ತೆ. ನಾವು ಯಾವ ರೀತಿ ಪ್ರೋಟೀನ್ ಆಹಾರನ ತಿನ್ನಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ, ಹಾಗೆ ಹೇರ್ ಗ್ರೋತ್ ಆಗೋದಕ್ಕೆ ಈ ಒಂದು ಹೇರ್ ಆಯಿಲ್ ಹಾಗೆ ಹೇರ್ ಪ್ಯಾಕ್ ಜೊತೆಗೇ ನಾವು ಪ್ರೋಟೀನ್ ಇರೋ ಆಹಾರ ಏನೇನು ತಿನ್ನಬೇಕು ಅಂತೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಈ ಒಂದು ಹೇರ್ ಆಯಿಲು ನನಗೆ ತುಂಬಾ ಫೇವ್ರೆಟ್ಟು. ಯಾಕಂದರೆ ನಾನಂತೂ ಡಾಕ್ಟರ್ಗೆಲ್ಲ ಹೇರ್ ಫಾಲ್ ಕಂಟ್ರೋಲ್ಗೆ ಅಂತಲೇ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ, ಯಾವುದು ಕೂಡ ಯೂಸ್ ಆಗಿಲ್ಲ. ನನಗೆ ಇರೋದು ಹೇಳ್ತಿದ್ದೀನಿ, ಸುಳ್ಳೇನು ಹೇಳಲ್ಲ. ನಾನು ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತೊಗೊಂಡ್ಮೇಲೂ ಕೂಡ ನನಗೆ ಇನ್ನೂ ಹೇರ್ ಫಾಲ್ ಜಾಸ್ತಿ ಆಯಿತು ಹೊರತು ಯಾವುದೂ ಕಡಿಮೆ ಆಗಲಿಲ್ಲ. ಹಾಗೆ ಅವರು ಸೇರಮ್ ಎಲ್ಲ ಕೊಟ್ಟಿದ್ದರು, ಯಾವುದಕ್ಕೂ ನನಗೆ ಕಡಿಮೆ ಆಗಲಿಲ್ಲ ಹೇರ್ ಫಾಲು. ನಾನು ಹೇರ್ ಪ್ಯಾಕ್ ಹಾಗೆ ಈ ಹೇರ್ ಆಯಿಲ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಹಾಗೆ ಪ್ರೋಟೀನ್ ಇರೋ ಅಂತಹ ಆಹಾರನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಕಡಿಮೆ ಆಗಿದ್ದು. ಹಂಗಾಗಿ ನಾನು ಹೇಳ್ತಿದ್ದೀನಿ ಅಷ್ಟೇ. ನೀವು ಅಷ್ಟೇ ಈ ಒಂದು ಹೇರ್ ಆಯಿಲ್ನ ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ಅವಾಗ ನೀವೇ ನನಗೆ ಹೇಳ್ತೀರಾ ಎಷ್ಟು ಯೂಸ್ ಆಗಿದೆ ಅಂತ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.